ಸೊ ಫಿಟ್ಸ್ ಒಂದ್ಸತಿ ಬಂದ ಮೇಲೆ ಯಾಕೆ ಬಂತು ಅಂತ ಹೇಳಿ ಕೆಲವು ಟೆಸ್ಟ್ಗಳು ಮಾಡ್ಕೋಬೇಕಾಗಿ ಬರುತ್ತೆ. EEG ಒಂದು 30 to 45 ಮಿನಿಟ್ಸ್ ಮಾಡಿಕೊಂಡು ಕೆಲವು ಸತಿ ಓವರ್ನೈಟ್ EEG ಅಂತೆಲ್ಲ ಮಾಡ್ತೀವಿ, ಲಾಂಗ್ ಟರ್ಮ್ EEG ಅಂತೆಲ್ಲ ಬರುತ್ತೆ. ಸೊ ಅಲ್ಲಿ ಹೆಂಗೆ ಎಲೆಕ್ಟ್ರಿಕಲ್ ಫಂಕ್ಷನಾಲಿಟಿ ಆಫ್ ದ ಬ್ರೈನ್ ಗೊತ್ತಾಗುತ್ತೆ. 70% ಆಫ್ ದ ಟೈಮ್ EEG ಕೂಡ ನಾರ್ಮಲ್ ಬರುತ್ತೆ. ಇವಾಗ ಅದು ಕನ್ಫ್ಯೂಷನ್ ಶುರು ಆಗುತ್ತೆ, MRI ನಾರ್ಮಲ್ಲು, EEGನೂ ನಾರ್ಮಲ್ಲು, ಮತ್ತು ಪ್ರಾಬ್ಲಮ್ ಯಾಕೆ ಬರ್ತಾ ಇದೆ ಅಂತ ಹೇಳಿ. ಇವಾಗ ಫಿಟ್ಸ್ ಅನ್ನೋದು ಭೂಕಂಪದ ಥರ ಬಂದು ಹೋಗುತ್ತೆ. ದೊಡ್ಡ ಭೂಕಂಪ ಆದರೆ ನನಗೂ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ. ಸೊ ಹಾಗೆಯೇ ದೊಡ್ಡ ಫಿಟ್ಸ್ ಬಂದರೆ ನನಗೂ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ. ಚಿಕ್ಕ ಫಿಟ್ಸ್ ಬಂದರೆ ನಿಮಗೆ ಗೊತ್ತಾಗಲ್ಲ, ನನಗೆ ಗೊತ್ತಾಗುತ್ತೆ. ಬಿಕಾಸ್ ನಾನು ಅದೇ ಪೇಷಂಟ್ ನೋಡಿ ನನಗೆ ಬೇಗ ಪಿಕಪ್ ಆಗುತ್ತೆ. ಇನ್ನೂ ಚಿಕ್ಕ ಫಿಟ್ಸ್ ಬರೋದು ನನಗೂ ಗೊತ್ತಾಗಲ್ಲ, ನಿಮಗೂ ಗೊತ್ತಾಗಲ್ಲ. ಸೊ ಹೇಗೆ ಅರ್ಥಕ್ವೇಕ್ಗೆ ಮೆಷಿನ್ ಯೂಸ್ ಮಾಡ್ತೀವೋ ಪಿಕಪ್ ಮಾಡೋಕ್ಕೆ ಚಿಕ್ಕ ಅರ್ಥಕ್ವೇಕ್ಸ್ನ, ಹಾಗೆ ನಾವು ಕೂಡ EEGನ ಅದೇ ಥರ ಯೂಸ್ ಮಾಡ್ತೀವಿ.